ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಋಷಿ ಮುನಿಗಳ ಮಾತು ಅನ್ನುವಂಥದ್ದು ಏನಿದೆ ಬಹಳ ಸಂಕೀರ್ಣವಾಗಿರುತ್ತೆ. ಸಾಮಾನ್ಯವಾಗಿ ನಾವು ಏನೇ ತಪ್ಪುಗಳನ್ನು ಮಾಡುವಾಗ ಅಥವಾ ಏನೇ ಪಾಪಗಳನ್ನು ಮಾಡುವಾಗ ನಮ್ಗೆ ಅರ್ಥ ಆಗೋದಿಲ್ಲ. ಮೂರ್ಖನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದರೆ ಯಾವಾಗ ಬೆಂಕಿಯಲ್ಲಿ ನಾವು ಕೈ ಇಡ್ತೀವಿ, ಕೈಯನ್ನು ಸುಟ್ಟುಕೊಳ್ಳುತ್ತೀವಿ, ಅನಂತರ ತನ್ನ ಕರ್ಮಗಳಿಗೆ ಅವನು ಪಶ್ಚಾತ್ತಾಪವನ್ನು ಪಡ್ತಾನೆ. ಗಮನಿಸಿ, ಉಪನಿಷತ್ತಿನ ನುಡಿಗಳು, ಉಪನಿಷತ್ತಿನ ಮಾತುಗಳು ಅಥವಾ ನಮ್ಮ ಋಷಿಮುನಿಗಳ ಚಿಂತನೆ ಅನ್ನುವಂಥದ್ದು ಏನಿದೆ ನೋಡ್ಲಿಕ್ಕೆ ಬಹಳ ಸರಳವಾಗಿರುತ್ತೆ, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸೂಫಿ ಕಥೆ ಇದೆ. ಒಬ್ಬ ಗುರುವಿನ ಬಳಿ ಒಬ್ಬ ಯುವಕ ಹೋಗ್ತಾನೆ. ಭಗವಂತನನ್ನು ಅರಿಸ್ತಾ ಇದ್ದೀನಿ, ನಾನು ಭಗವಂತನನ್ನು ಹುಡುಕ್ತಾ ಇದ್ದೀನಿ. ಕತ್ತಲಲ್ಲಿದ್ದೀನಿ, ಅಂಧಕಾರದಲ್ಲಿದ್ದೀನಿ, ನನ್ನನ್ನು ದಾಟಿಸಿ ದಾರಿ ದೀಪವನ್ನು ಮಾಡಿ. ಸೂಫಿ
ಫಕೀರ್ ಹೇಳ್ದ, ಒಳಗಡೆಯ ದೀಪವನ್ನು ಹಚ್ಚಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಸಾಯಂಕಾಲ ಬೇರೆ ಆಗಿದೆ, ಸೂರ್ಯಾಸ್ತ ಆಗಿದೆ. ಅಲ್ಲಿ ಗೋಡೆ ಮೇಲೆ ಒಂದು ದೀಪ ಇದೆ, ಅದನ್ನ ಸ್ವಲ್ಪ ಬೆಳಗಿಸು, ದೀಪ ಹಚ್ಚೋದನ್ನ. ಗೋಡೆ ಮೇಲಿರ್ತಕ್ಕಂತಹ ದೀಪವನ್ನು ಹಚ್ಚಲಿಕ್ಕೆ ಅವನು ಹೋದ. ಬಹಳಷ್ಟು ಪ್ರಯತ್ನವನ್ನ ಪಟ್ಟ, ಅದ್ಯಾಕೋ ದೀಪ ಹತ್ತಲೇ ಇಲ್ಲ. ನಂದು ಏನು ವಿಚಿತ್ರ ದೀಪ ಇದು, ಏನು ಮಾಡಿದ್ರು ಕೂಡ ದೀಪ ಅಂಟ್ತಾ ಇಲ್ಲ. ಮೋಸ್ಟ್ಲಿ ಇದರಲ್ಲಿ ನೀರು ಸೇರ್ಕೊಂಡಿದ್ದೇನೋ ಎಣ್ಣೆನಲ್ಲಿ. ಸೂಫೀಸ್ ಅಂತ ಅಂದ. ಹೌದಾ, ಇರ್ಬಹುದೇನೋ, ಗೊತ್ತಿಲ್ಲ. ಒಂದು ಕೆಲಸ ಮಾಡು, ಆ ಎಣ್ಣೆಯಿಂದ ನೀರನ್ನು ಬೇರ್ಪಡಿಸು, ಬೇರೆ ಮಾಡು, ಚೆನ್ನಾಗಿ ಹಿಂಡದನ ಬತ್ತಿನ, ಆಮೇಲೆ ಅದನ್ನು ಅಂಟಿಸು. ಮೋಸ್ಟ್ಲಿ ಅದು ಉರಿದ್ರು ಉರಿಬಹುದು. ಅವನಂದ, ಇದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ರಾತ್ರಿ ಎಲ್ಲ ಇದೇ ಮಾಡಬೇಕಾಗತ್ತಷ್ಟೇ. ಬೇಡ, ಬಾ ಇಲ್ಲಿ ನನ್ನ ಹತ್ರ ಬಾ. ನಿನ್ನ ಒಳಗಡೆಯ ದೀಪವು ಕೂಡ ಇದೇ ರೀತಿಯ ಗೊಂದಲದಲ್ಲಿದೆ. ಆ ಎಣ್ಣೆಯಲ್ಲೂ ಸ್ವಲ್ಪ ನೀರು ಬೆರೆತ್ಕೊಂಡ್ಬಿಟ್ಟಿದೆ, ಬತ್ತಿ ಸುಟ್ಟೋಗಿದೆ. ಬರೀ ಬೆಂಕಿ ಕಡ್ಡಿ ಗೀರೋದ್ರಿಂದ ದೀಪ ಅನ್ನೋಂಥದ್ದನ್ನು ಹತ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿನಗೆ ನೀನೇ ಅಡಚಣೆಯಾಗಿದೆಯಾ. ನೀನು ಇಷ್ಟಪಟ್ಟರೆ ಮಾತ್ರ ಆ ದೀಪವನ್ನು ಹಚ್ಚಲಿಕ್ಕೆ ಸಾಧ್ಯ, ಇಲ್ಲದೋದ್ರೆ ಆ ದೀಪವನ್ನು ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸಿ, ದೀಪವನ್ನು ಹಚ್ಚೋದು ಬಹಳ ಸರಳ, ಬಹಳ ಸುಲಭ. ಆದರೆ ನಮ್ಮ ಅಂತಃಕರಣ ಅನ್ನಿಸೋದು ಪರಿಶುದ್ಧವಾಗಿರಬೇಕು. ನನ್ನ ಅಂತಃಕರಣ ಶುದ್ಧವಾಗಿದ್ದರೆ ಮಾತ್ರ ದೀಪವನ್ನು ಬೆಳಗ್ಲಿಕ್ಕೆ ಸಾಧ್ಯ, ಇಲ್ಲದೋದ್ರೆ ಬೆಳಗ್ಲಿಕ್ಕೆ ಆಗೋದೆ. ಗಮನಿಸಿ, ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪಾಪಗಳನ್ನು ಮಾಡಿ ಆದ ಮೇಲೆ ತಕ್ಷಣ ಬುದ್ಧಿವಂತನಾಗ್ತಾನೆ. ನಾವು ಅಷ್ಟೇ, ಜೀವನದಲ್ಲಿ ಬಹಳಷ್ಟು ಸಲ ಬುದ್ಧಿವಂತರಾಗಿದ್ದೇವೆ. ಯಾವ ವ್ಯಕ್ತಿ ಮಾಡಿದ ತಕ್ಷಣ ಅಥವಾ ಮಾಡುವಾಗಲೇ ಎಚ್ಚರಗೊಳ್ಳುತ್ತಾನೋ ಅವನು ಆ ಪಾಪದಿಂದ ಮುಕ್ತನಾಗ್ತಾನೆ. ಇಲ್ಲ ಬಂಧನಕ್ಕೊಳಪಡ. ಗಮನಿಸಿ, ಮೊದಲು ಪಾಪವನ್ನು ಮಾಡ್ತೀವಿ, ಆಮೇಲೆ ಪಶ್ಚಾತ್ತಾಪವನ್ನು ಪಡ್ತೀವಿ. ಮೊದಲು ಪಾಪ ನಮ್ಮನ್ನು ಕೊಲ್ತಾ ಇತ್ತು, ಆಮೇಲೆ ಪಶ್ಚಾತ್ತಾಪ ಅನ್ನೋದು ನಮ್ಮನ್ನು ಕೊಲ್ಲಕ್ಕೆ ಶುರು ಆಗುತ್ತೆ. ಮೊದಲ ಅಂತಃಕರಣದ ಒಳಗಡೆಗೆ ಕಾಮದ ಉದಯವಾಯಿತು, ಆಮೇಲೆ ಬಹಳಷ್ಟು ದುಃಖವಾಯಿತು, ನೋವಾಯಿತು, ಆಮೇಲೆ ಪಶ್ಚಾತ್ತಾಪವನ್ನು ಪಟ್ಟೆವು. ಪಶ್ಚಾತ್ತಾಪವನ್ನು ಪಟ್ಟಿದ ಮೇಲೆ ಮತ್ತೆ ಕಾಮದ ಉದಯವಾಯಿತು. ಹಾಗಾದರೆ ನಮ್ಮ ವ್ಯಕ್ತಿತ್ವದಲ್ಲಿ 2 ರೀತಿಯ ವಿಭಾಗಗಳಾಗಿವೆ, 2 ರೀತಿಯ ವಿಭಜನೆ ಅನ್ನುವುದಾಗಿದೆ ನಮ್ಮ ಅಂತಃಕರಣದ ಒಳಗಡೆ. ಒಂದು ಕೆಸರು ಪಾಪ, ಇನ್ನೊಂದು ಕೆಸರು ಪಶ್ಚಾತ್ತಾಪ. ಗಮನಿಸಿ, ಹೊರಗಡೆ ಜಗತ್ತಿನಲ್ಲಿ ನಾವೇನು ಕೇಳಿದ್ದೀವಿ? ನೀವು ಪಾಪವನ್ನು ಮಾಡಿದಿರೋ, ಹಾಗಾದರೆ ಪಶ್ಚಾತ್ತಾಪ ಮಾಡಿಕೊಳ್ಳಿ. ನೀವು ಪಾಪವನ್ನು ಮಾಡಿದಿರೋ, ಹಾಗಾದರೆ ಪಶ್ಚಾತ್ತಾಪವನ್ನು ಮಾಡಿಕೊಳ್ಳಿ. ಹಾಗಾದರೆ ಪಶ್ಚಾತ್ತಾಪವನ್ನು ಏನಕ್ಕೆ ನಾವು ಮಾಡ್ತಾ ಇದ್ದೀವಿ? ಪಶ್ಚಾತ್ತಾಪ ಮತ್ತೆ ಪಾಪವನ್ನು ಮಾಡಲಿಕ್ಕೆ. ಪಾಪವನ್ನು ಮಾಡಿದಾಗ ನಮಗೆ ಹೃದಯ ತುಂಬಿ ಬರುತ್ತೆ, ಅಯ್ಯೋ ನಾನು ಇಂಥದನ್ನೇ ಮಾಡಬಾರ್ದಿತ್ತು ಅಂಥೇಳಿ. ಯಾವಾಗ ಪಶ್ಚಾತ್ತಾಪವನ್ನು ಮಾಡ್ತೀವಿ, ಆ ಹೃದಯವನ್ನು ಸ್ವಚ್ಛಗೊಳಿಸ್ತೀವಿ, ಹೃದಯವನ್ನು ಖಾಲಿ ಮಾಡ್ತೀವಿ, ಮತ್ತೆ ಪಾಪಗಳನ್ನು ಮಾಡಲಿಕ್ಕೆ ನಾವು ತಯಾರಾಗ್ತೀವಿ.
ನಮ್ಮ ಮಿತ್ರರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ದೃಷ್ಟಾಂತವನ್ನು ಹೇಳೋರು. ಒಬ್ಬ ಸ್ತ್ರೀ ಇದ್ಲವಳು, ಮದ್ಯಪಾನ ವಿರೋಧಿ, ಹೋರಾಡ್ತಿದ್ಲು, ಗಲಾಟೆ ಮಾಡ್ತಿದ್ಲು. ಪ್ರತಿನಿತ್ಯವೂ ಕೂಡ ಅವಳ ಮನೆಯ ಮುಂದೆ ಇರ್ತಕ್ಕಂತಹ ಒಂದು ಚರಂಡಿಯಲ್ಲಿ ಒಬ್ಬ ವ್ಯಕ್ತಿ ಬೀಳ್ತಿದ್ದ ಕುಡಿದು. ಎಷ್ಟು ಮಟ್ಟಿಗೆ ಕುಡಿದು ಬೀಳ್ತಾ ಇದ್ದ ಅಂತಂದ್ರೆ ಒಂದೊಂದ್ಸರಿ ಎಳ್ಳಿ ಕೂಡ ಆಗ್ತಿರ್ಲಿಲ್ಲ ಅವನ ಕೈನಲ್ಲಿ. ಒಂದು ದಿವಸ ಏನಾಯ್ತು, ಅವಳಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಅವಳೇ ಹೋಗಿ ಅವನನ್ನು ಎತ್ತಿದ್ಲು. ಮುಖದ ಮೇಲೆ ನೀರು ಚೆಲ್ಲಿದ್ಲು, ಮೈ ಮೇಲೆ ನೀರನ್ನು ಚೆಲ್ಲಿದ್ಲು, ಶುಚಿ ಮಾಡಿಸಿದ್ಲು. ಏನಿದು, ನೀನಾಗೆ ಕುಡಿತೀಯೋ ಅಥವಾ ಯಾರಾದ್ರೂ ಬಲವಂತಾಗಿ ನಿನ್ನನ್ನು ಕುಡಿಸ್ತಾರೋ? ಬಲವಂತವಾಗಿ ಸ್ವ ಇಚ್ಛೆಯಿಂದ ನಾನು ಕುಡಿತಾ ಇದ್ದೀನಿ, ಬೇರೆ ಯಾರು ನನ್ನನ್ನು ಕುಡಿಸ್ತಾ ಇಲ್ಲ ಅಂದವನು. ಯಾಕೆ, ಏನ್ ಮಾಡೋದು? ನಾನು ನನ್ನ ಮನೆಗೆ ಹೋದ್ರೆ ಪ್ರತಿ ದಿವಸ ಕೂಡ ದುಃಖ, ನನ್ನ ಮನೆಯಲ್ಲಿ ದುಃಖವೊಂದನ್ನು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ಆ ದುಃಖವನ್ನು ಮರೀಲಿಕ್ಕಾಗಿ ನಾನು ಕುಡಿತಾ ಇದ್ದೀನಿ. ಅಂತಃಕರಣದೊಳಗಡೆಗೆ ಚಿಂತೆ, ದುಃಖ, ಶಾಂತಿ. ಏನೋ ಒಂದು ಸ್ವಲ್ಪ ಕುಡಿದ್ರೆ ಅಷ್ಟೇ ಸ್ವಲ್ಪ ಶಾಂತಿ ಸಿಗುತ್ತೆ, ಅಷ್ಟೇ ಸ್ವಲ್ಪ ಮುಕ್ತಿ, ವ್ಯವಹಾರದಿಂದ ಮುಕ್ತನಾಗ್ತೀನಿ ನಾನು. ಗಮನಿಸಿ, ವ್ಯಾವಹಾರಿಕ, ಸಾಂಸಾರಿಕ, ಸಾಮಾಜಿಕ, ಕೌಟುಂಬಿಕ ನಾನಾ ಥರದ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಂದ ಮುಕ್ತನಾಗಲಿಕ್ಕೆ ನಾನೇ ಕುಡಿತೇನೆ, ನನ್ನನ್ನು ಯಾರು ಕೂಡ ಒತ್ತಾಯಿಸ್ತಾ ಇಲ್ಲ. ಒಮ್ಮೊಮ್ಮೆ ಕುಡುಕ ಕೂಡ ಸತ್ಯವನ್ನು ಹೇಳ್ಬಿಡ್ತಾನೆ. ಹೇಳ್ಬೋದಿತ್ತು ಅವನು, ಇಲ್ಲ ನನ್ನ ಫ್ರೆಂಡ್ಸು ಕುಡಿಸಿದ್ರು, ಹೆಂಡತಿಯ ತಾಪತ್ರಯವನ್ನು ತಾಳ್ಲಾದೆ ನಾನು ಕುಡಿತಾ ಇದ್ದೀನಿ, ಅಥವಾ ಇನ್ನೇನೋ ಮತ್ತೇನೋ. ನಿಜವಾದ ಕಾರಣ ಅನ್ನೋದು ಏನಿದೆ ಅವನ ಅಂತಃಕರಣದಿಂದ ಹೊರಗೆ ಬಂತು. ಯಾವ ವ್ಯಕ್ತಿಗೆ ಇದು ಎಚ್ಚರವಾಗಿದೆಯೋ, ಸ್ವಯಂ ಪ್ರೇರಣೆಯಿಂದ ನಾವು ಎಲ್ಲ ಪಾಪ ಕರ್ಮಗಳನ್ನು ಅಥವಾ ದುಷ್ಟ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೀವಿ, ಯಾರೂ ನಮ್ಮನ್ನು ಪ್ರೇರೇಪಿಸ್ತಾ ಇಲ್ಲ. ಇದು ಒಂದನ್ನು ತಿಳಿದ್ರೆ ಸಾಕು. ಈ ಒಂದು ವಿಷಯದ ಪ್ರತಿ ವ್ಯಕ್ತಿ ಜಾಗೃತನಾದ್ರೆ ಸಾಕು, ಮುಕ್ತನಾಗುತ್ತಾನವನು. ಗಮನಿಸಿ, ಅದು ಒಬ್ಬ ವ್ಯಕ್ತಿ ಇದ್ದಾನೆ, ಜೀವಂತ ವ್ಯಕ್ತಿ, ಒಬ್ಬ ಸಂತ, ಒಬ್ಬ ಮಹಾತ್ಮ. ವರ್ತಮಾನ ಕಾಲದಲ್ಲಿ ಅವನು ಜಾಗೃತನಾಗಿರ್ತಾನೆ. ಒಬ್ಬ ಮೂರ್ಖ ಎಲ್ಲ ಕರ್ಮಗಳು ಘಟಿಸಿ ಆದಮೇಲೆ ಜಾಗೃತನಾಗ್ತಾನೆ. ಅದಕ್ಕೋಸ್ಕರ ಅವನು ಪಶ್ಚಾತ್ತಾಪವನ್ನು ಪಡ್ತಾನೆ, ಅಯ್ಯೋ ನಾನು ಹಾಗೆ ಮಾಡಬಾರ್ದಿತ್ತು. ಆದರೆ ಒಬ್ಬ ಜಾಗೃತ ವ್ಯಕ್ತಿ, ಒಬ್ಬ ಆಂತರಿಕವಾದಂತಹ ವಿವೇಕವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ವರ್ತಮಾನ ಕಾಲದಲ್ಲಿ ಜಾಗೃತನಾಗಿರ್ತಾನೆ. ಯಾವ ವ್ಯಕ್ತಿ ವರ್ತಮಾನ ಕಾಲದಲ್ಲಿ ಮಲಗಿದಾನೋ ಆ ನಂತರ ಪಶ್ಚಾತ್ತಾಪವನ್ನು ಪಡ್ತಾನೋ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ. ಮಗು ಇದ್ದ ಹಾಗೆ, ಬಾಲಿಶ, ಅವನಿಗೆ ವಿವೇಕ ಇಲ್ಲ, ಅವನೊಬ್ಬ ಅಜ್ಞಾನಿ. ಯಾಕೆಂದ್ರೆ ಯಾವ ವ್ಯಕ್ತಿ ವರ್ತಮಾನ ಕಾಲದಲ್ಲಿ ಹೇಳಲಿಕ್ಕಾಗ್ತಾ ಇಲ್ಲ, ಅದರ ಅರ್ಥ ಏನು ಹೇಳಿ? ಕುರುಡರಾಗಿದ್ದಾನೆ, ಅವನಿಗೆ ಎಚ್ಚರ ಇಲ್ಲ. ಯಾಕೆ ಮಗುವಿನ ದೃಷ್ಟಾಂತವನ್ನು ಕೊಡ್ತಾರೆ? ಮಗು ಅವರ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮಗುವಿಗೆ ಹಗಲಂದ್ರೇನು, ರಾತ್ರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕನಸು ಮತ್ತು ಜಾಗೃತ ಗೊತ್ತಿಲ್ಲ. ಕನಸು ಕಾಣ್ತಾ ಇರತ್ತೆ, ಒಮ್ಮೆಲೆ ಎದ್ದು ಕೂತ್ಕೊಂಡು ಅಳ್ಲಿಕ್ಕೆ ಶುರು ಮಾಡುತ್ತೆ, ನಾನು ಸ್ಕೂಲ್ಗೆ ಹೋಗ್ಬೇಕು, ನಮ್ಮ ಮಿಸ್ ಹೊಡೆದ್ರು. ಅರೆ, ಮಲ್ಕೊಂಡಿದ್ಯಾ? ಕನಸು ಕಾಣುವಾಗ ಅವನ ಎಲ್ಲ ಆಟಿಕೆಗಳನ್ನು ಯಾರೋ ಎತ್ಕೊಂಡು ಹೋಗಿರ್ತಾರೆ. ಒಮ್ಮೆಲೆ ಎದ್ದು ಕೂತ್ಕೊಂಡು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತೇನೆ. ಮುಂದ್ಗಡೆ ಇವೆ ಎಲ್ಲ ಆಟಿಕೆಗಳು, ಆದರೆ ಕನಸು ಎಚ್ಚರ ಗೊತ್ತೇ ಇಲ್ಲ. ಎರಡೂ ಕೂಡ ಬೆರೆತ್ಕೊಂಡ್ಬಿಟ್ಟಿದೆ, ಎರಡೂ ಕೂಡ ಮಿಕ್ಸ್ ಆಗಿಬಿಟ್ಟಿದೆ.
ಅದರಿಂದ ಯಾವ ವ್ಯಕ್ತಿಯಲ್ಲಿ ಅಂತಃಕರಣ ವಿಕಾಸವಾಗಿಲ್ಲ, ವಿಚಾರವನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವಿಲ್ಲ, ಯಾವ ವ್ಯಕ್ತಿ ಆಂತರಿಕವಾಗಿ ಬದಲಾವಣೆಯನ್ನು ಹೊಂದಿಲ್ಲ ಅಥವಾ ವಿಚಾರವನ್ನು ಮಾಡುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿಲ್ಲ, ಹೇಗಿರ್ತಾನವನು? ಬಾಲಿಶ ಮಕ್ಕಳ ಹಾಗಿರ್ತಾನವನು. ಕೆಲಸವನ್ನು ಮಾಡುವಾಗ ಜಾಗೃತನಾಗಿರೋದಿಲ್ಲ. ಬುದ್ಧಿವಂತ ವ್ಯಕ್ತಿ ಕೆಲಸವನ್ನು ಮಾಡುವಾಗಲೇ ಜಾಗೃತನಾಗಿರ್ತಾನೆ. ಅದರಿಂದ ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಕೂಡ ಪಶ್ಚಾತ್ತಾಪವನ್ನು ಪಡೋದಿಲ್ಲ. ನಾವೇನಾದರೂ ನಮ್ಮ ಜೀವನದಲ್ಲಿ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದೀವಿ ಅಂತಂದರೆ ಅದರ ಅರ್ಥ ಇಷ್ಟೇ, ಏನು? ನಮ್ಮಲ್ಲಿ ವಿವೇಕ ಇಲ್ಲ, ನಾವೊಬ್ಬ ಅಜ್ಞಾನಿ, ನಾನೊಬ್ಬ ಅವಿವೇಕಿ. ಏಕೆಂದರೆ ಯಾವ ವ್ಯಕ್ತಿ ಯಾವಾಗಲೂ ಕೂಡ ಆಂತರಿಕವಾಗಿ ಜಾಗೃತನಾಗಿರ್ತಾನೋ ಅವನು ಪಶ್ಚಾತ್ತಾಪವನ್ನು ಪಡೋ ಅವಶ್ಯಕತೆಯೇ ಇಲ್ಲ. ಎಷ್ಟೋ ಜನ ಬರ್ತಾರೆ, ಅವ್ರು ಹೇಳ್ತಾರೆ, ಸ್ವಾಮೀಜಿ ನಮ್ಮ ಕೈನಲ್ಲಿ ಕೋಪ ಬಿಡೋಕ್ಕೆ ಆಗ್ತಾ ಇಲ್ಲ. ಫಸ್ಟು ಪಶ್ಚಾತ್ತಾಪವನ್ನು ಬಿಡೋದನ್ನು ನಿಲ್ಲಿಸಿ. ಯಾವಾಗ ನಾವು ಪಶ್ಚಾತ್ತಾಪವನ್ನು ಬಿಟ್ಟು ಬಿಡ್ತೀವೋ ಸಂಪೂರ್ಣವಾಗಿ ಕೋಪದಲ್ಲೇ ಮುಳುಗುತ್ತೀವಿ. ನಾವು ಕೋಪವನ್ನು ಸಂಪೂರ್ಣವಾಗಿ ಮಾಡ್ಕೊಳ್ತೀವಿ. ಒಮ್ಮೆ ಕೋಪದ ದರ್ಶನವಾಯಿತೋ, ಒಮ್ಮೆ ಕೋಪದಿಂದ ನರಕದ ದರ್ಶನವಾಯಿತೋ, ವ್ಯಕ್ತಿ ಎದ್ದು ಬಿಡ್ತಾನೆ, ಅದರಿಂದ ಎದ್ದು ಹೊರಗಡೆಗೆ ಬರ್ತಾನೆ. ಕೆಲಸ ಮಾಡುವಾಗ ನಿದ್ರೆ ಮಾಡ್ತಾ ಇರ್ತೀವಿ, ನಿದ್ರೆ ಮಾಡುವಾಗ ಕೆಲಸವನ್ನು ಮಾಡ್ತಾ ಇರ್ತೀವಿ. ಯಾವ ಕೆಲಸನೂ ಕೂಡ ಸರಿ ಮಾಡೋದಿಲ್ಲ. ಇರುವ ಕೆಲಸ ಮಾಡು ಕಿರಿದೆ ಅನ್ನೋದೇ ಮನಸ್ಸಿಟ್ಟು. ಪೂಜ್ಯ DVJ ತಮ್ಮ ಕಗ್ಗದಲ್ಲಿ ಹೇಳ್ತಾರೆ. ಏನರ್ಥ? ಎಲ್ಲಿ ಕೈಗಳು ಕೆಲಸವನ್ನು ಮಾಡ್ತಾ ಇವೆ ಮನಸ್ಸು ಅಲ್ಲೇ ಇರಲಿ, ಜಾಗೃತನಾಗಿರು, ನಿದ್ದೆಯನ್ನು ಮಾಡಬೇಡ. ಇಲ್ಲೇನೋ ಕೈಗಳು ಕೆಲಸ ಮಾಡ್ತಾ ಇರ್ತೇವೆ, ಇನ್ನೇನೋ ಚಿಂತನೆಯನ್ನು ಮಾಡ್ತಾ ಕೂತಿರ್ತೀವಿ. ಯಾವಾಗ ಪಶ್ಚಾತ್ತಾಪವನ್ನು ನಾವು ಮಾಡಿಕೊಳ್ತೀವಿ, ನಾವು ಅಂತೀವಿ ಇಲ್ಲ ಇನ್ನೊಂದ್ಸರಿ ಮಾಡೋದಿಲ್ಲ. ಅರೇ, ಮಾಡುವವನೇ ಬೇರೆ, ಪಶ್ಚಾತ್ತಾಪವನ್ನು ಪಡ್ತಾ ಇರ್ತಕ್ಕಂಥವನೇ ಬೇರೆ. ಎಷ್ಟು ಸಾರಿ ಕೋಪಗೊಂಡಿಲ್ಲ ನಾವು, ಎಷ್ಟು ಸಾರಿ ಪಶ್ಚಾತ್ತಾಪವನ್ನು ಪಟ್ಟಿಲ್ಲ, ಎಷ್ಟು ಬಾರಿ ನಾವು ಅದೇ ಮತ್ತೆ ಮತ್ತೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮಾಡಿಲ್ಲ ಜೀವನದಲ್ಲಿ. ವಿಚಾರ ಮಾಡಿ ನೀವು, ಎಷ್ಟೋ ಸಾರಿ ನಾವು ಪ್ರಮಾಣವನ್ನು ಕೂಡ ಮಾಡ್ತೀವಿ. ಮತ್ತೆ ಅದೇ ತಪ್ಪನ್ನು ಮಾಡ್ತೀವಿ. ಗಮನಿಸಿ ನೀವು, ಎಷ್ಟೋ ಜನ ಬ್ರಹ್ಮಚರ್ಯದ ಸಂಕಲ್ಪವನ್ನು ಮಾಡ್ತಾರೆ, ಎಷ್ಟೋ ಜನ ಏನೇನೋ ಸಂಕಲ್ಪಗಳನ್ನು ಮಾಡ್ತಾರೆ, ಮುರಿದು ಹಾಕ್ತಾರೆ, ಬಿದ್ದು ಹೋಗ್ತಾರೆ, ಮತ್ತೆ ಪಶ್ಚಾತ್ತಾಪ ಪಡ್ತಾರೆ, ಮತ್ತೆ ತೆಗೆದುಕೊಳ್ತಾರೆ. ಗಮನಿಸಿ, ಪ್ರತಿಜ್ಞೆಯನ್ನು ಮಾಡೋರು ನಾವೇ, ಅದನ್ನು ಮುರಿದು ಹಾಕೋರು ಕೂಡ ನಾವೇ. ಆಮೇಲೆ ಪಶ್ಚಾತ್ತಾಪವನ್ನು ಮಾಡ್ಕೊಳ್ತೀವಿ, ಆಮೇಲೆ ಮತ್ತೆ ಸರಿ ಹೋಗುತ್ತೆ, ಮತ್ತೆ ಯಥಾ ಪ್ರಕಾರ ಜೀವನವನ್ನು ಮಾಡ್ತೀವಿ ನಾವು. ಮತ್ತೆ ಏನೇ ಕೆಲಸವನ್ನು ಮಾಡಲಿ ಪ್ರಜ್ಞಾಪೂರ್ವಕವಾಗಿ ಮಾಡೋಣ, ಜಾಗೃತರಾಗಿ ಮಾಡೋಣ, ಎಚ್ಚರವಾಗಿ ಮಾಡೋಣ ನಾವು. ಗಮನಿಸಿ, ಅಂತಃಕರಣದ ಒಳಗಡೆಗೆ ಒಂದಲ್ಲ ಅನೇಕ ರೋಗಗಳಿವೆ. ಇಲ್ಲಿ ಕೋಪ ಇದೆ, ಇಲ್ಲಿ ದುರಾಸೆ ಇದೆ, ಇಲ್ಲಿ ಮೋಹ ಇದೆ, ಇಲ್ಲಿ ಕಾಮ ಇದೆ, ಇಲ್ಲಿ ಅಹಂಕಾರ ಇದೆ, ಅಸೂಯೆ ಇದೆ. ಒಂದೊಂದೇ ರೋಗವನ್ನು ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿ ಹೊರಟ್ರೆ ಮೂರ್ಖತನವಾಗುತ್ತೆ. ಯಾಕಂದರೆ ಒಂದೊಂದು ರೋಗ ಅನಂತ ಜನ್ಮವನ್ನು ತೆಗೆದುಕೊಳ್ಳುತ್ತೆ, ಹೊಸ ಹೊಸ ರೂಪವನ್ನು ತೆಗೆದುಕೊಂಡು ಹೊರಗಡೆಗೆ ಬರುತ್ತೆ ಈ ಜಗತ್ತಿನಲ್ಲಿ. ಗಮನಿಸಿದರೆ ನೀವು, ಹಿಂದೆ ಎಲ್ಲ ಅರಮನೆ ಅಂತ ಇರ್ತಿತ್ತು. ಯಾವ ಮನೆಗೆ 100 ಬಾಗಿಲುಗಳಿರ್ತವೋ ಅಂಥದನ್ನು ಅರಮನೆ ಅಂತ ಹೇಳಿ ಕರೀತಾ ಇದ್ರು. ಒಂದೊಂದು ಬಾಗಿಲಿಗೂ ಕೂಡ ಒಂದೊಂದು ಬೀಗವನ್ನು ಹಾಕಿರ್ತಿದ್ರು. ನೀವು 100 ಬಾಗಿಲುಗಳಿಗೆ 100 ಬೀಗದ ಕೈಗಳನ್ನು ಹಿಡ್ಕೊಂಡು ಹೊರಟ್ರೆ ನಮಗೆ ಒಳಗಡೆ ಹೋಗ್ಲಿಕ್ಕೆ ಆಗೋಲ್ಲ. ಮತ್ತೆ
ಒಂದು ಮಾಸ್ಟರ್ ಕೀ ಅಂತ ಹೇಳಿರ್ತೀವಿ. ಆ ಮಾಸ್ಟರ್ ಕೀನ ಯಾವತ್ತು ನಾವು ಹಿಡಿದುಕೊಳ್ತೀವೋ ಅವತ್ತು ಸರಾಗವಾಗಿ ಯಾವುದೇ ಬಾಗಿಲು ಹಾಕಿದ್ದು ಕೂಡ ಒಳಗೆ ಹೋಗ್ಬೋದು. ಏನದು ಮಾಸ್ಟರ್ ಕೀ? ಆಂತರಿಕವಾಗಿ ಜಾಗೃತನಾಗುವಂಥದ್ದು. ಅದು ಒಂದಿದ್ರೆ ಸಾಕು ಕಾಮವನ್ನು ಗೆಲ್ಲಬಹುದು, ಅದು ಒಂದಿದ್ರೆ ಸಾಕು ಕ್ರೋಧವನ್ನು ಗೆಲ್ಲಬಹುದು, ಅದು ಒಂದಿದ್ರೆ ಸಾಕು ಅಹಂಕಾರವನ್ನು ಗೆಲ್ಲಬಹುದು, ಅದು ಒಂದಿದ್ರೆ ಸಾಕು ಅಸೂಯೆಯನ್ನು ಗೆಲ್ಲಬಹುದು. ಗಮನಿಸಿ, ನಮ್ದೊಂದು ಏನು ದೋಣಿ ಇದೆ, ಅದರಲ್ಲಿ 100 ರಂಧ್ರಗಳಿವೆ. ಒಂದನ್ನು ಮುಚ್ಚಿ 2 ಮುಚ್ಚಬಹುದು, 10 ಮುಚ್ಚಬಹುದು. ನಾವು ಇನ್ನೂ 90 ರಂಧ್ರಗಳಿಂದ ನೀರು ಒಳಗಡೆ ಬರುತ್ತೆ. ಗಮನಿಸಿ, ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿರ್ತಾನೆ ಆ ವ್ಯಕ್ತಿ ಮಾತ್ರ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಗಮನಿಸಿ ನೀವು, ಯಾವ ವ್ಯಕ್ತಿ ಶಿಸ್ತಿನ ಜೀವನವನ್ನು ಮಾಡ್ತಾ ಇರ್ತಾನೆ, ಯಾವ ವ್ಯಕ್ತಿ ಸಾಧನ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಅಂತಾನೆ, ನಿಜವಾಗ್ಲೂ ಕೂಡ ಅವನಲ್ಲಿ ಕಾಮ ಕ್ರೋಧ ಲೋಭಗಳು ಕಡಿಮೆ ಆಗಬೇಕು. ಆದರೆ ಆಶ್ಚರ್ಯ, ಕೋಪ ಅನ್ನೋದು ಹೆಚ್ಚಾಗಿರುತ್ತೆ. ಯಾವಾಗಲೂ ಕೂಡ ಅವನ ಅಂತಃಕರಣದಲ್ಲಿ ಕೋಪ ಪ್ರಜ್ವಲಿಸ್ತಾ ಇರುತ್ತೆ. ಗಮನಿಸಿ, ನಾವು ಯಾವಾಗ ಕೋಪವನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನು ಮಾಡ್ತೀವಿ, ಕಾಮವನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನು ಮಾಡ್ತೀವಿ, ಇನ್ನೊಂದೇನೋ ಜಾಸ್ತಿ ಆಗುತ್ತೆ, ದುರಾಸೆ ಅನ್ನೋದು ಜಾಸ್ತಿ ಆಗುತ್ತೆ. ಯಾವ ವ್ಯಕ್ತಿ ಅಂತಃಕರಣದಲ್ಲಿ ಬಹಳಷ್ಟು ಆಸೆ ಆಕಾಂಕ್ಷೆಗಳಿರ್ತಾವೋ ಅವರು ಕಾಮುಕರಾಗಿರೋದಿಲ್ಲ. ದುರಾಸೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಮದುವೆ ಆಗ್ಲಿಕ್ಕಿಲ್ಲ, ಅವಿವಾಹಿತನಾಗೇ ಇರಬಹುದು. ಅವನ ಸಂಪತ್ತು ಬೇಕಾದಷ್ಟಿರುತ್ತೆ. ಚಿಕ್ಕಣ್ಣ ವ್ಯಕ್ತಿ ಮದುವೆ ಆಗೋದಿಲ್ಲ. ಯಾಕೆ? ಇಲ್ಲ, ಅದೊಂದು ದುಬಾರಿ, ಖರ್ಚು ಜಾಸ್ತಿ. ಅವನು ಮದುವೆಯನ್ನು ವಿರೋಧಿಸ್ತಾನೆ. ಅಯ್ಯೋ, ಮಹಿಳೆಯನ್ನು ಮನೆ ಕರ್ಕೊಂಬರೋದು ಒಂದು ಖರ್ಚದು. ನೋಡಬೇಕು, ಎಷ್ಟೋ ಜನರ ಮನೆಯಲ್ಲಿ ಹೆಂಡತಿ ಜೊತೆ ಮಾತಾಡೋದಿಲ್ಲ, ಗಂಡಸರು ಮಕ್ಕಳ ಜೊತೆ ಮಾತಾಡೋದಿಲ್ಲ. ಏನಾಗಿದೆ ನಿಮಗೆ? ಇಲ್ಲ, ಅವ್ರ ಜೊತೆ ಏನಾದರೂ ಪ್ರೀತಿಯಿಂದ ಮಾತಾಡೋದು ಸೀದಾ ಜೇಬಿಗೆ ಕೈ ಹಾಕ್ತಾರೆ, ಹಣ ಕದೀತಾರೆ ಅವರು. ಆದಷ್ಟು ಅವ್ರ ಜೊತೆಗೆ ಕೋಪದಿಂದ ಇರ್ತೀನಿ, ನಾನು ಬಹಳ ಗಂಭೀರವಾಗಿರ್ತೀನಿ. ಏನೋ ನೀನು ಸೇವಕನ ಜೊತೆಗೆ ಒಂದಿಷ್ಟು ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಅವನು ತಾನೆ, ಸರ್ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ. ಅದರಿಂದ ಎಷ್ಟೋ ಜನ ನಗೋದು ಕೂಡ ಇಲ್ಲ, ಪ್ರೀತಿಯಿಂದ ಮಾತಾಡೋದು ಕೂಡ ಇಲ್ಲ. ಯಾಕೆಂದ್ರೆ ಹೆಂಡತಿ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಕೊನೆಗೆ ಅದು ಎಲ್ಲಿ ಹೋಗಿ ತಲುಪುತ್ತೆ? ಕೊನೆಗೆ ಹೋಗಿ ತಲುಪುತ್ತೆ ಆಭರಣದಲ್ಲಿ, ಸೀರೆನಲ್ಲಿ, ಬೆಲೆ ಬಾಳ್ತಕ್ಕಂಥ ವಸ್ತುಗಳಲ್ಲಿ. ಶುರು ಆಗೋದೆಲ್ಲಿಂದ? ವಿಯೆಟ್ನಾಮಿಂದ, ಕೊರಿಯಾದಲ್ಲಿ, ರಷ್ಯಾದಲ್ಲಿ, ಉಕ್ರೇನ್, ಏನೇನೋ ವಿಷಯ ಶುರು ಆಗುತ್ತೆ. ಕೊನೆಗೆ ಎಂಡ್ ಆಗೋದು ಮನೆಯ ಆಭರಣಗಳು, ಚಿನ್ನ, ಬೆಳ್ಳಿ, ಬಟ್ಟೆ. ಗಮನಿಸಿ, ಒಂದು ಕಡೆಗೆ ಒತ್ತಿ ಹಿಡಿದ್ರೆ ಇನ್ನೊಂದು ಕಡೆಯಿಂದ ಇನ್ನೇನೋ ಹೊರಗಡೆಗೆ ಬರುತ್ತೆ. ಕಾಮವನ್ನು
ನಾನು ಹಿಡಿದಿಟ್ಕೊಂಡಿದ್ದೀನಿ. ಆದರೆ ದುರಾಸೆ ನಮ್ಮನ್ನು ಕೆಳಗಡೆ ಇಳಿಸ್ತದೆ, ಲೋಭ ನಮ್ಮನ್ನು ಕೆಳಗಡೆ ಇಳಿಸ್ತದೆ. ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗುತ್ತಾನೋ, ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗರೂಕರಾಗಿರ್ತಾನೋ, ಎಚ್ಚರವಾಗಿರ್ತಾನೋ, ಅವನು ಮಾತ್ರ ಈ ಅಧ್ಯಾತ್ಮದ ಈ ಸಾಧನೆಯ ದಾರಿಯಲ್ಲಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ, ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಗಮನಿಸಿ, ನಾವೇನಾದರೂ ವಿಚಾರವನ್ನು ಮಾಡಿದರೆ ಕೇವಲ ಹಿಂದಿಂದು ವಿಚಾರವನ್ನು ಮಾಡ್ತೀವಿ. ಅದರ ಒಂದು ಗಮನಿಸುವಿಕೆ, ಈ ಕ್ಷಣ ಈಗೇನು ನಡೀತಾ ಇದೆ, ಗಮನಿಸಿ ನೀವು. ಗಿಡ ಮರಗಳು ಚಳಿಗಾಲದಲ್ಲಿ ಎಲ್ಲ ಎಲೆಗಳು ಕೆಳಗಡೆ ಬೀಳ್ತವೆ. ಆವಾಗ ನಮಗೆ ವಸಂತ ಕಾಲದ ನೆನಪಾಗುತ್ತೆ. ಅಯ್ಯೋ, ಎಷ್ಟು ಚೆನ್ನಾಗಿತ್ತು ಚಿಗುರಿದ್ದಿದ್ರೆ. ಅರೆ, ಚಿಗುರಿದಾಗ ಅದರ ಕಡೆಗೆ ನೋಡ್ಲಿಕ್ಕೆ ನಮ್ಮ ಹತ್ರ ಲಕ್ಷ್ಯವೇ ಇಲ್ಲ. ಯಾರೋ ಯಾವತ್ತೋ ಏನೋ ಬೈದಿದ್ದಾರೆ, ಅದನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇರ್ತೀವಿ. ಯಾವತ್ತೋ ಏನೋ ಒಂದು ಘಟನೆ ಘಟಿಸಿರುತ್ತೆ, ಅದನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇರ್ತೀವಿ, ಅದನ್ನು ಕುರಿತು ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಸಾವಿರಾರು ವಿಷಯಗಳು, ಸಾವಿರಾರು ಚಿಂತನೆಗಳು ನಮ್ಮ ಅಂತಃಕರಣದ ಒಳಗಡೆಗೆ ಬಂದು ಹೋಗುತ್ತಾನೆ ಇರ್ತವೆ. ಗಮನಿಸಿದ್ರೆ ನೀವು, ನಾಟಕವನ್ನು ಮಾಡ್ತಕ್ಕಂತಹ ಜನ ಪ್ರತಿ ದಿವಸ ನಾಟಕದ ಅಭ್ಯಾಸವನ್ನು ಮಾಡ್ತಾರೆ, ಅದರ ಡೈಲಾಗ್ಸು, ಅದರ ಆ್ಯಕ್ಟಿಂಗ್ ಎಲ್ಲ. ಅದೇ ಥರ ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ. ನಾವೊಂದಿಷ್ಟು ನಾಟಕ ಕಂಪನಿ ನಮ್ಮದು, ನಾವು ಮಾಡ್ತಾನೆ ಇರ್ತೀವಿ ಅಭ್ಯಾಸವನ್ನು. ಗಮನಿಸಿ, ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ ತನ್ನೊಳಗೆ ತಾನಿರ್ವರಾದವಳು ಬಾಳ್ವ. ಯಾವ ವ್ಯಕ್ತಿ ತನ್ನ ಅಂತಃಕರಣವನ್ನೇ ನೋಡ್ಲಿಕ್ಕೆ ಶುರು ಮಾಡ್ತಾನೋ, ಯಾವ ವ್ಯಕ್ತಿ ತನ್ನ ಅಂತಃಕರಣದ ಒಳಗಡೆಗೆ ಹೋಗ್ತಾ ಇರ್ತಕ್ಕಂಥ, ಹರಿತಾ ಇರ್ತಕ್ಕಂಥ ವಿಚಾರಧಾರೆಗಳನ್ನು ಕುರಿತು ಚಿಂತನೆಯನ್ನು ಮಾಡ್ತಾನೋ, ವ್ಯಕ್ತಿ ಜಾಗೃತನಾಗ್ತಾನೆ. ಗಮನಿಸಿ ನೀವು, ಯಾವಾಗ ನಮ್ಮ ಅಂತಃಕರಣ ವಿಚಾರಗಳಿಂದ ಕೂಡಿರ್ತದೆ, ಸತ್ಸಂಗದಲ್ಲಿ ಕೂತ್ಕೊಂಡಾಗ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋದಿಲ್ಲ, ನಮಗೇನು ಬೇಕು ಅದನ್ನು ಮಾತ್ರ ಕೇಳಿಸ್ಕೊತೀವಿ. ಯಾಕೆ? ನಮ್ಮ ಮನಸ್ಸು ಬ್ಯುಸಿ ಇದೆ, ಏನೋ ಚಿಂತನೆ ಮಾಡ್ತಾ ಇದೆ, ಏನೋ ವಿಚಾರವನ್ನು ಮಾಡ್ತಾ ಇದೆ. ಗಮನಿಸಿ, ಎಷ್ಟೋ ಸಾರಿ ಪ್ರವಚನಗಳು ನಡೆಯುವಾಗ ಯಾರೋ ಅತ್ತೆ ಬಂದಿರ್ತಾರೆ, ಯಾರೋ ಸೊಸೆ ಬಂದಿರ್ತಾರೆ, ಯಾರೋ ಮಗ ಬಂದಿರ್ತಾನೆ, ಯಾರೋ ಅಳಿಯ ಬಂದಿರ್ತಾನೆ, ಯಾರೋ ತಂದೆ ತಾಯಿ ಬಂದಿರ್ತಾರೆ, ಯಾರೋ ಬೀಗರು ಬಂದಿರ್ತಾರೆ. ಆ ಪ್ರವಚನವನ್ನೆಲ್ಲ ಕೇಳಿ ಆದ್ಮೇಲೆ ಅವ್ರಿಗೆ ಅನಿಸುತ್ತೆ, ನಮ್ಮ ಸೊಸೆಗೆ ಕರೆಕ್ಟಾಗಿ ಹೇಳಿದ್ದಾರೆ, ಅವಳು ಬರಬೇಕಿತ್ತು ಇವತ್ತು. ಇನ್ನೊಂದು ಕಡೆ ಸೊಸೆ ಅಂತಾಳೆ, ನಮ್ಮ ಅತ್ತೆ ಹೇಗೆ ಹೆಂಗೆ ಹೇಳಬೇಕಿತ್ತು ಅದನ್ನೇ ಹೇಳಿದ್ದೀರ ಸ್ವಾಮೀಜಿ ನೀವು ಇವತ್ತು. ಯಾಕಂದರೆ ಈಗಾಗಲೇ ಅಂತಃಕರಣದ ಒಳಗಡೆ ಒಂದಿಷ್ಟು ವಿಚಾರಧಾರೆಗಳಿವೆ, ಅದನ್ನು ಕಟ್ಕೊಂಡು ನಾವು ಬಂದಿರ್ತೀವಿ. ಹೀಗಾಗಿ ಅವರಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳೋದೇ ಇಲ್ಲ, ಅದು ಅರ್ಥವೇ ಆಗೋದಿಲ್ಲ ನಮಗೆ. ಮತ್ತು ಎಲ್ಲಿ ಶ್ರವಣಕ್ಕೆ ಬರ್ತೀವಿ ನಾವು, ಎಲ್ಲವನ್ನೂ ಕೂಡ ಕೆಳಗಡೆ ಇಡಬೇಕು. ಪೂರ್ತಿ ಖಾಲಿ ಪಾತ್ರೆಯಾಗಿ ನಾವು ಅದನ್ನು ಆಲಿಸಬೇಕು. ಅಂದಾಗ ಮಾತ್ರ. ಗಮನಿಸಿ ನೀವು, ಎಷ್ಟೋ ಜನ ಬಹಳಷ್ಟು ಅಭ್ಯಾಸವನ್ನು ಮಾಡ್ತಾರೆ, ನಾಟಕದ ದಿವಸ ಫೇಲ್ ಆಗ್ತಾರೆ ಅವರು. ಯಾಕೆ? ಉದ್ವೇಗ, ಟೆನ್ಷನ್, ಅವರ ವಿವೇಚನ ಸ್ಥಿತಿ ಕಳೆದು ಹೋಗುತ್ತೆ, ಅವರ ವಿವೇಕ ಅನ್ನೋದು ಹೊರಟೋಗ್ಬಿಡುತ್ತೆ. ಕೆಲವರು ತುಂಬ ಮುಂದಾಲೋಚನೆಯನ್ನು ಮಾಡ್ತಾರೆ, ಇನ್ನು ಕೆಲವರು ಬರೀ ಪಶ್ಚಾತ್ತಾಪವನ್ನು ಪಡ್ತಾ ಇರ್ತಾರೆ. ಇವೆರಡರ ನಡುವೆ ಒಂದು ವರ್ತಮಾನದ ಕ್ಷಣ ಇದೆ. ಅಲ್ಲಿ ನಿಲ್ಲುವಂಥದ್ದೇನಿದೆ ಅದೇ ನಿಜವಾದ ಸಾಧನೆ, ಅದೇ ಧರ್ಮ.
ಆದ್ದರಿಂದ ಮೂರ್ಖ ವ್ಯಕ್ತಿ ತಪ್ಪನ್ನು ಮಾಡುವಾಗ, ಜಾರುವಾಗ, ಎಡುವಾಗ, ಅವನಿಂದ ಏನೋ ಘಟನೆಗಳು ಘಟಿಸುವಾಗ ಜಾಗೃತನಾಗಿರೋದಿಲ್ಲ. ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಬೇಕಾಗಿದೆ. ವ್ಯಕ್ತಿ ಆಂತರಿಕವಾಗಿ ಎಚ್ಚರವಾಗಿರಬೇಕಾಗಿದೆ. ಗಮನಿಸಿ ನೀವು, ಯಾವ ವ್ಯಕ್ತಿ ಹೊರಗಡೆ ವಿಷಯ ವಸ್ತುಗಳಲ್ಲಿ ಜಾಗೃತನಾಗಿದ್ದಾನೋ ಅಂಥವನನ್ನು ಸಂಸಾರಿ ಅಂತ ಹೇಳಿ ಕರಿತೀವಿ. ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿದ್ದಾನೋ ಅಂಥವನನ್ನು ಸಿದ್ಧ ಪುರುಷ ಅಂತ ಹೇಳಿ ಕರಿತೀವಿ. ಯಾವ ವ್ಯಕ್ತಿ ಒಳಗಡೆ ಹೋಗುವ ಪ್ರಯಾಣದ ಕಡೆಗೆ ತನ್ನ ಲಕ್ಷ್ಯವನ್ನು ವಹಿಸಿದಾನೋ ಅಂಥವನನ್ನು ಸಾಧಕ ಅಂತ ಕರಿತೀವಿ. ಘಟನೆಗಳು ಏನೇ ಘಟಿಸಲಿ, ವ್ಯಕ್ತಿ ಮೊದಲು ಜಾಗೃತನಾಗಿರಬೇಕು, ಎಚ್ಚರವಾಗಿರಬೇಕು. ನಾನೇನು ಮಾತಾಡ್ತಾ ಇದ್ದೀನಿ, ನಾನು ಏನು ನೋಡ್ತಾ ಇದ್ದೀನಿ, ನಾನೇನು ವ್ಯವಹಾರವನ್ನು ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಕರ್ಮದಲ್ಲೂ ನನಗೊಂದು ಎಚ್ಚರ ಅನ್ನಿಸ್ತಿರ್ಬೇಕು. ಏನು ಊಟ ಮಾಡ್ತಾ ಇದ್ದೀನಿ ನಾನು, ನನಗೆ ಎಚ್ಚರ ಇರಬೇಕು. ಇಲ್ಲ, ಅಂತಃಕರಣ ಬಲು ಬೇಗ ಕನಸನ್ನು ಕಾಣ್ಲಿಕ್ಕೆ ಶುರು ಮಾಡುತ್ತೆ, ಬಲು ಬೇಗ ಭೂತಕಾಲಕ್ಕೆ ಹೋಗುತ್ತೆ, ಬಲು ಬೇಗ ಎಲ್ಲ ಹೊರಟೋಗ್ಬಿಡುತ್ತೆ. ಎಚ್ಚರವಾಗಿರುವಾಗಲೇ ವ್ಯಕ್ತಿ ಮಲಗಿರ್ತಾನೆ. ಎಚ್ಚರವಾಗಿರುವಾಗಲೇ ವ್ಯಕ್ತಿ ಕನಸನ್ನು ಕಾಣ್ಲಿಕ್ಕೆ ಶುರು ಮಾಡ್ತಾನೆ. ಎಚ್ಚರವಾಗಿರುವಾಗಲೇ ವ್ಯಕ್ತಿಗೆ ನೀವೇನಾದರೂ ಹೇಳಿ 10 ಸರಿ ಹೇಳಬೇಕಾಗುತ್ತೆ. ಹೇ, ನಾನು ಹೇಳಿದ್ದು ಕೇಳಿಸ್ಕೊಂಡೇ ಇಲ್ಲೋ, ನಾನು ಹೇಳಿದ್ದು ಕೇಳ್ತಾ ಇದೆಯೋ ಇಲ್ಲೋ, ಸರಿಯಾಗಿ ಕೇಳಿಸ್ಕೊಂಡಿದೆಯಲ್ಲೋ ಹೇಳು. ಯಾಕೆಂದರೆ ಅವನು ಕೇಳಿಸ್ಕೊಳ್ಳೋದಿಲ್ಲ. ಅದಕ್ಕೆ ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿದ್ದಾನೋ ಅಂತಹ ವ್ಯಕ್ತಿ ಈ ಜಗತ್ತನ್ನು ಮಾಯಾಲೋಕ ಅಂತ ಹೇಳಿ ಕರೆದ. ಏಕೆಂದರೆ ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿದ್ದಾನೋ ಅವ್ರಿಗೆ ಹೊರಗಡೆ ಜಗತ್ತು ಅಸ್ತಿತ್ವದಲ್ಲೇ ಇಲ್ಲ. ಯಾವ ವ್ಯಕ್ತಿ ಹೊರಗಡೆ ಜಗತ್ತಿನಲ್ಲಿದ್ದಾನೆ ಅವನಿಗೆ ಆಂತರಿಕ ಜಗತ್ತಿನ ಅಸ್ತಿತ್ವವೇ ಇಲ್ಲ, ಆಂತರಿಕ ಜಗತ್ತಿನ ಪರಿಚಯವೇ ಇಲ್ಲ ಅವನಿಗೆ. ಭ್ರಮಾಲೋಕ ಅಂದ್ರೆ ಏನು ಹೇಳಿ? ನಿದ್ರೆಗಣ್ಣಲ್ಲಿ ನಾವು ಜಗತ್ತನ್ನು ನೋಡಿದ್ರೆ, ನಿದ್ರೆ ಬರುವಾಗ ನಾವು ಜಗತ್ತನ್ನು ನೋಡಿದ್ರೆ, ಕನಸು ಹೇಗಿದೆ? ಕನಸೊಂದು ಭ್ರಮಾಲೋಕ. ಕನಸಿನಲ್ಲಿ ಬರ್ತಕ್ಕಂಥ ಹೆಂಡತಿ, ಕನಸಿನಲ್ಲಿ ಬರ್ತಕ್ಕಂಥ ಮಕ್ಕಳು, ಕನಸಿನಲ್ಲಿ ಬರ್ತಕ್ಕಂಥ ಸಾಲ, ಕನಸಿನಲ್ಲಿ ಕಟ್ಟಿರ್ತಕ್ಕಂಥ ಮನೆ, ಕನಸಿನಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳು, ಏನವೆಲ್ಲ ಯಾವು ಕೂಡ ಸತ್ಯವಲ್ಲ. ಒಮ್ಮೆ ವ್ಯಕ್ತಿ ಜಾಗೃತನಾದ್ನೋ, ಒಮ್ಮೆ ವ್ಯಕ್ತಿ ಎದ್ದನೋ, ಏನು ಅವರೆಲ್ಲರೂ ಕೂಡ ನಮ್ಮದೇ ಆಗಿರ್ತಕ್ಕ ಒಂದು ಪ್ರಕ್ಷೇಪಣೆ. ಅದು ಯಾವುದೂ ಕೂಡ ಸತ್ಯ ಅಲ್ಲವೇ ಅಲ್ಲ. ಕನಸಿನ ದೃಷ್ಟಾಂತ ಅನ್ನಿಸೋದು ನಮಗೆ ಅರ್ಥವಾಗುತ್ತೆ. ಆಂತರಿಕವಾಗಿ ಯಾವ ವ್ಯಕ್ತಿ ಜಾಗೃತನಾಗ್ತಾನೋ ಅವನಿಗೂ ಕೂಡ ಅಷ್ಟೇ. ನಾವು ಯಾವ ಜಗತ್ತನ್ನು ಸತ್ಯ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ, ಆ ವ್ಯಕ್ತಿಗೆ ಈ ಜಗತ್ತೇ ಕನಸಾಗ್ತದೆ. ಗಮನಿಸಿದ್ರೆ ನೀವು, ಚೆಸ್ ಆಟ ಆಡ್ತಾ ಇರ್ತಾರೆ ಅಥವಾ ಇಸ್ಪೀಟ್ ಆಟ ಆಡ್ತಾ ಇರ್ತಾರೆ. ಅಲ್ಲಿ ರಾಜ ಇರ್ತಾನೆ, ರಾಣಿ ಇರ್ತಾಳೆ. ಅದೆಲ್ಲ ಒಂದು ಸುಳ್ಳು ಕಲ್ಪನೆ. ಅದು ಯಾವುದೂ ಕೂಡ ಸತ್ಯ ಅಲ್ಲ. ಅಲ್ಲಿ ರಾಜನೂ ಇಲ್ಲ, ಅಲ್ಲಿ ರಾಣಿಯೂ ಇಲ್ಲ, ಅಲ್ಲಿ ಕಾಲಾಳು ಇಲ್ಲ, ಅಲ್ಲಿ ಕುದುರೆಯೂ ಇಲ್ಲ, ಅಲ್ಲಿ ಆನೆಯೂ ಇಲ್ಲ, ಯಾವ ಸೇವಕರು ಕೂಡ ಇಲ್ಲ. ಆದರೂ ಕೂಡ ಅದೇ ಸತ್ಯ ಅನ್ನೋಂಥ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಕುದುರೆಗಳು ಓಡಾಡ್ತವೆ, ಆನೆಗಳು ಓಡಾಡ್ತವೆ. ಮಂತ್ರಿ ತಲೆಯನ್ನು ಕತ್ತರಿಸ್ತಾನೆ,
ಗಮನಿಸಿ, ನಿಜವಾದ ಆನೆಯನ್ನು ಇಟ್ಕೊಳ್ಳೋದು, ನಿಜವಾದ ಕುದುರೆಯನ್ನು ಇಟ್ಕೊಳ್ಳೋದು, ನಿಜವಾದ ಮಹಿಳೆಯನ್ನು ಇಟ್ಕೊಳ್ಳೋದು ತುಂಬ ಕಷ್ಟ, ದುಬಾರಿ. ಅದಕ್ಕೋಸ್ಕರ ಅಮೇರಿಕ ಅಥವಾ ಹೊರ ದೇಶಗಳಲ್ಲೆಲ್ಲ ರಬ್ಬರ್ ಮಹಿಳೆಯನ್ನು ಇಟ್ಕೊಳ್ತಾರೆ. ಆಟಿಕೆಯ ಸಾಮಾನುಗಳನ್ನು, ಆಟಿಕೆಯ ಪ್ರಾಣಿಗಳನ್ನು ಇಟ್ಕೊಳ್ತಾರೆ. ಯಾಕೆಂದರೆ ನಿಜವಾದ ಕುದುರೆ, ನಿಜವಾದ ಆನೆ, ನಿಜವಾದ ಪ್ರಾಣಿಗಳು ಬಹಳ ಕಾಸ್ಟ್ಲಿ ಆಗುತ್ತೆ. ಅದು ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಬ್ಬ ಜೀವಂತ ವ್ಯಕ್ತಿಯ ಜೊತೆಗೆ ಮಾತನಾಡೋದು, ಒಬ್ಬ ಜೀವಂತ ವ್ಯಕ್ತಿಯ ಜೊತೆಗೆ ವ್ಯವಹಾರವನ್ನು ಮಾಡೋದು ಸ್ವಲ್ಪ ಕಷ್ಟವಾಗುತ್ತೆ. ರಬ್ಬರಿಂದ ಕೂಡಿರ್ತಕ್ಕಂತಹ ಅಥವಾ ಆಟಿಕೆ ಸಾಮಾನುಗಳಿಂದ ಅಥವಾ ನಿರ್ಜೀವ ವಸ್ತುಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗೆ, ವಸ್ತುಗಳಿಗೆ ಏನು ಬೇಕಾದ್ರೆ ಮಾಡಿ, ನೀವು ಬೇಕಾದ್ರೆ ಬೈರಿ ಬೈಸ್ಕೊಳ್ಳುತ್ತೆ, ಮುರಿದಾಕಿ ಹಾಕುತ್ತೆ, ಬೀಳಿಸಿ ಬೀಳುತ್ತೆ, ಎದ್ದು ನಿಂತ್ಕೊಳ್ಳುತ್ತೆ, ತಲೆಯನ್ನು ಕಟ್ ಮಾಡಿ ತಲೆ ಪರವಾಗಿಲ್ಲ. ಗಮನಿಸಿದ್ರೆ ನೀವು, ಈ ಜಗತ್ತಿನಲ್ಲಿ ಕೆಲವು ಮಕ್ಕಳು ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಾರೆ, ಕೆಲವು ಮಕ್ಕಳು ನಾಣ್ಯಗಳನ್ನು ಕಲೆಕ್ಟ್ ಮಾಡ್ತಾರೆ, ಇನ್ನು ಕೆಲವರು ನೋಟುಗಳನ್ನು ಕಲೆಕ್ಟ್ ಮಾಡ್ತಾರೆ. ನೋಡ್ಬೇಕು ನೀವು, ಕೆಲವರು ಆರ್ಟಿಸ್ಟ್ ಇರ್ತಾರೆ, ಪೆನ್ಸಿಲಿಂದ ಬರೆದಿರೋ ಚಿತ್ರಗಳನ್ನು ಕಲೆಕ್ಟ್ ಮಾಡೋದು, ಬೆಂಕಿ ಪಟ್ಟಣ ಕಲೆಕ್ಟ್ ಮಾಡೋದು, ಸಿಗರೇಟ್ ಪ್ಯಾಕೆಟನ್ನು ಕಲೆಕ್ಟ್ ಮಾಡೋದು. ಏನು ಮಾಡ್ತಾ ಇದ್ದೀವಿ ನಾವು? ಏನನ್ನ ಸಂಗ್ರಹಿಸ್ತಾ ಇದ್ದೀವಿ? ಆಮೇಲೆ ಯಾವತ್ತೂ ಒಂದು ದಿವಸ ಅವನಿಗೆ ನಿಜವಾದ ತತ್ವದ ಅರಿವಾಗುತ್ತೆ, ಅಳ್ಲಿಕ್ಕೆ ಶುರು ಮಾಡ್ತೇನೆ, ಅಯ್ಯೋ ಎಂಥ ಕೆಲಸ ಮಾಡ್ತೀನಿ, ಈ ಥರ ಸಮಯವನ್ನು ಹಾಳು ಮಾಡಿಬಿಟ್ನಲ್ಲ ನಾನು. ನಮ್ಮ ಪೂಜ್ಯ ಸ್ವಾಮೀಜಿ ಯಾವಾಗಲೂ ಕೂಡ ಹೇಳೋರು, ಅಯ್ಯೋ ಅವ್ರಿಗೆ ಜನ ಬಂದು ಹೇಳೋರಂತೆ, ಸ್ವಾಮೀಜಿ ನಾವು 20, 25, 30 ವರ್ಷ ಇದ್ದಾಗ ನೀವು ನಮ್ಗೆ ಸಿಗಬೇಕಿತ್ತು, ನೀವು ನಮ್ಗೆ ಸಿಕ್ಕಿಲ್ಲ. ಅವತ್ತೇನಾದರೂ ನಮಗೆ ಸಿಕ್ಕಿದ್ದಿದ್ರೆ ಇವತ್ತು ಏನಾಗ್ತಿತ್ತು? ನಮ್ಮ ದೃಷ್ಟಿಯಲ್ಲಿದೆ. ಸತ್ಸಂಗ ಅನಾದಿ ಕಾಲದಿಂದಲೂ ನಡೀತಾನೆ ಇತ್ತು, ಮಂದಿರಗಳು ಅನಾದಿ ಕಾಲದಿಂದಲೂ ಇದ್ದೇ ಇತ್ತು, ಸಜ್ಜನರು ಇವತ್ತಲ್ಲ ನಿನ್ನೆ ಅಲ್ಲ ಅನಾದಿ ಕಾಲದಿಂದಲೂ ಕೂಡ ಇದ್ದರು. ಆದರೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಲಿಕ್ಕೆ ನಮ್ಮ ಹತ್ರ ಪುರ್ಸುತ್ತಿರಲಿಲ್ಲ, ನಮಗೆ ಟೈಮ್ ಇರಲಿಲ್ಲ. ನಮ್ಮ ಮನಸ್ಸು ಯಾವುದೋ ವಸ್ತುವಿನ ಹಿಂದೆ ಹೋಗ್ತಾ ಇತ್ತು, ನಮ್ಮ ಮನಸ್ಸು ಯಾವುದೋ ವಿಷಯಗಳ ಹಿಂದೆ ಹೋಗ್ತಾ ಇತ್ತು, ನಮ್ಮ ಮನಸ್ಸು ಯಾವುದೋ ಆಭರಣಗಳ ಹಿಂದೆ ಓಡಾಡ್ತಾ ಇತ್ತು, ಯಾವುದೋ ವ್ಯಕ್ತಿಯನ್ನು ಅರಸ್ಕೊಂಡು ಹೋಗ್ತಾ ಇದ್ವಿ ನಾವು. ನಮಗೆ ಸುಖ ಎಲ್ಲೋ ಇತ್ತು. ಗಮನಿಸಿ, ಶರೀರ ಹೇಗೆ ಹೊರಗಡೆ ಜಗತ್ತಿನ ಕಡೆಗೆ ಹೋದ ಹಾಗೆ ಇದು ಹೊಲಸಾಗುತ್ತದೋ, ಮನಸ್ಸು ಕೂಡ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಮಾಡೋದ್ರಿಂದ, ವಸ್ತು ವಿಷಯಗಳನ್ನು ಚಿಂತನೆಯನ್ನು ಮಾಡೋದ್ರಿಂದ ಮನಸ್ಸು ಕೂಡ ಶುದ್ಧಿಯಾಗುತ್ತದೆ. ಕೂದಲು ಬಿಡೋದ್ರಿಂದ, ಜಟೆಯನ್ನು ಬಿಡೋದ್ರಿಂದ, ಬಟ್ಟೆಯನ್ನು ಬದಲಾಯಿಸೋದ್ರಿಂದ, ಮನೆ ಮಠಗಳನ್ನು ಬಿಟ್ಟು ಹೋಗೋದ್ರಿಂದ, ಅಥವಾ ಯಾವುದೋ ಗುಹೆ ಕಂದರಗಳಲ್ಲಿ ವಾಸವಾಗೋದ್ರಿಂದ ಅಂತಃಕರಣ ಶುದ್ಧವಾಗೋದಿಲ್ಲ. ಪೂಜ್ಯ DBG ತಮ್ಮ ಕಗ್ಗದಲ್ಲಿ ಬಹಳ ಸುಂದರವಂತ ಒಂದು ಮಾತನ್ನು ಹೇಳ್ತಾರೆ. ಮನೆಯ ತೊರೆದೊಡಲೆ ವನಗುಹೆಯ ಸಾರಲೆ, ತನುವ ನುಗ್ರೌ ವ್ರತಗಳಿಂದ ದಂಡಿಸಲೆ, ಬಿನದಗಳ ನರಸಿ ನೀನು ಊರೂರು ಅಲೆದೊಡೆ, ಮನವ ತೊರೆದಿರಲಹುದೇ. ನಿಜವಾದ ಸಾಧನೆ ಶಾರೀರಿಕ ಅಲ್ಲ, ನಿಜವಾದ ಸಾಧನೆಂತದ್ದು ಮಾನಸಿಕ, ಮನಸ್ಸಿನ ಪರಿಶುದ್ಧತೆಗೆ ಹೆಸರು ಸಾಧನೆ.
ಶರೀರವನ್ನು ಶುದ್ಧಿ ಮಾಡ್ಕೊಳ್ಳೋದು ಬಹಳ ಸರಳ ಸುಲಭ, ಯಾರು ಬೇಕಾದರೂ ಕೂಡ ಮಾಡ್ಕೊಳ್ತಾರೆ. ಬಟ್ಟೆಯನ್ನು ಪರಿಶುದ್ಧ ಮಾಡ್ಕೊಳ್ಳೋದು ಅತ್ಯಂತ ಸರಳ ಸುಲಭ, ಯಾರು ಬೇಕಾದರೂ ಕೂಡ ಮಾಡ್ಕೊಳ್ತಾರೆ. ಅಂತಃಕರಣದ ಪರಿಶುದ್ಧತೆ ಕಷ್ಟ. ಹೊರಗಡೆ ಜಗತ್ತಿನಲ್ಲಿ ನಾವು ನೋಡೋದಿಲ್ವೇ, ಮೊಳೆಯಿಂದ ಮಾಡಿರ್ತಕ್ಕಂತಹ ಚಪ್ಪಲಿಗಳ ಮೇಲೆ ನಿಂತುಕೊಳ್ತಾರೆ ಜನ. ಬರ್ಚಿಯನ್ನು ಇಲ್ಲಿ ಹಾಕಿ ಇಲ್ಲಿ ಹೊರಗಡೆ ತೆಗಿತಾರೆ, ನಾಲ್ಗೆಯಲ್ಲಿ ಚುಚ್ಕೋತಾರೆ. ನೋಡ್ಬೇಕು ನೀವು, ಈ ಹರೋಹರ ಅಂತ ಹೇಳಿ ಜಾತ್ರೆ ಮಾಡ್ತಾರೆ ಜನ, ಫ್ಯಾಮಿಲಿಯನ್ಸು. ಬೆನ್ನಿಗೆ ತೂತ ಮಾಡಿ ಒಂದು ಚೈನ್ ಕಟ್ಟುತ್ತಾರೆ, ಅವನ ರಥವನ್ನು ಎಳಿತಾನೆ. ನೋಡ್ಲಿಕ್ಕೆ ಬಹಳ ವಿಚಿತ್ರವಾಗಿರುತ್ತೆ, ಘನಘೋರವಾಗಿರುತ್ತೆ. ಅದನ್ನ ಸಾಧನೆ ಅಂತ ಹೇಳಿ ಕರೆಯೋದಿಲ್ಲ. ಆಚಾರ್ಯ ಶಂಕರರು ಆವಾಗಲೇ ಹೇಳಿದ್ದಾರೆ, ಉದರ ನಿಮಿತ್ತಂ ಬಹುಕೃತ ವೇಷ. ಹೊಟ್ಟೆಪಾಡಿಗಾಗಿ ವ್ಯಕ್ತಿ ಏನೇನೋ ಮಾಡಿಕೊಳ್ತಾನೆ, ಶಾರೀರಿಕವಾಗಿರ್ತಕ್ಕಂಥ ಹಿಂಸೆಯನ್ನ. ನಿಜವಾದ ಸಾಧನೆ ಆಂತರಿಕ, ನಿಜವಾದ ಸಾಧನೆ ಅನ್ನಿಸೋದು ಮಾನಸಿಕ, ನಿಜವಾಗಿರ್ತಕ್ಕಂಥ ಸಾಧನೆ ಅಂತಃಕರಣದ ಪರಿಶುದ್ಧತೆ. ಹೊರಗಡೆಯ ವೇಷಭೂಷಣಗಳ, ಹೊರಗಡೆಯ ಕರ್ಮಗಳಿಂದ ವ್ಯಕ್ತಿಯನ್ನು ಒಬ್ಬ ಸಾಧಕ ಅಥವಾ ಒಬ್ಬ ತಪಸ್ವಿ ಅಂತ ಹೇಳಿ ಕರೀಲಿಕ್ಕೆ ಬರೋದಿಲ್ಲ. ಏಕೆಂದರೆ ನಿಜವಾದ ಕ್ರಾಂತಿ ಅನ್ನುವಂಥದ್ದು ಘಟಿಸಬೇಕಾಗಿರೋದು ಅಂತಃಕರಣದ ಒಳಗಡೆಗೆ, ಹೊರಗಡೆಗಲ್ಲ. ಹೊರಗಡೆಯ ಯಾವ ವೇಷಭೂಷಣಗಳು ಒಳಗಡೆಯ ಸಾಧನೆಗೆ ಸಂಬಂಧ. ಏನೇ ಸಾಧನೆಯನ್ನು ಮಾಡಲಿ, ನನ್ನ ಅಂತಃಕರಣ ಶಾಂತವಾಗಿದೆಯೋ, ನನ್ನ ಅಂತಃಕರಣ ಪ್ರಶಾಂತವಾಗಿದೆಯೋ, ಅದೇ ನಮ್ಮ ಸಾಧನೆಯ ಅಳತೆಗೋಲು. ಇನ್ನೂ ಸಣ್ಣ ಸಣ್ಣ ವಿಷಯಗಳಿಗೆ ನನ್ನ ಅಂತಃಕರಣ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನೂ ಸಣ್ಣ ಸಣ್ಣ ವಿಷಯಗಳಿಗೆ ನಾನು ಗಲಾಟೆ ಮಾಡ್ಕೊಳ್ತಾ ಇದ್ದೀನಿ, ಪ್ರಶಾಂತಗೊಳ್ತಾ ಇದ್ದೀನಿ. ಗಮನಿಸಿ, ನಮಗೆ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಪೂಜೆ ಆಗಲಿ, ಭಜನೆ ಆಗಲಿ, ಅಲ್ಲ, ಪೂಜ್ಯ ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂಬಿಡಿಸಿ ಮೇಲೊಯ್ಯುವುದು, ಆವುದಾದೊಡಮಳಿತು ಮಂಕುತಿಮ್ಮ. ನಮಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ದೇವಸ್ಥಾನ, ಪೂಜೆ, ಪ್ರಸಾದ, ಮಂದಿರ, ಪ್ರಾರ್ಥನಾಲಯ. ಏನಕ್ಕೆ? ಅಂತಃಕರಣದ ಪರಿಶುದ್ಧತೆಗೆ, ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಿಸಲಿಕ್ಕೆ. ಅದು ನಾಮ ಇರಬಹುದು, ರೂಪ ಇರಬಹುದು, ಏನಾದರೂ ಇರಲಿ. ಮನಸ್ಸನ್ನು ಹಾಳು ಮಾಡಿಕೊಳ್ಳಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವ್ಯವಸ್ಥೆಗಳಿವೆ. ಮನಸ್ಸಿನ ಶುದ್ಧೀಕರಣಕ್ಕಾಗಿ, ಮನಸ್ಸಿನ ಪ್ರಶಾಂತತೆಗಾಗಿ ನಮ್ಮ ಹತ್ರ ಏನಿದೆ ಹೇಳಿ?
ನಾವು ಮೊಬೈಲ್ ಕಂಡು ಹಿಡಿದಿದ್ದೀವಿ, ನಾವು ಟಿ ವಿಯನ್ನು ಕಂಡು ಹಿಡಿತೀವಿ, ನಾವು ಇಂಟರ್ನೆಟ್ಟನ್ನು ಕಂಡು ಹಿಡಿದಿದ್ದೀವಿ, ನಾವು ಫೇಸ್ಬುಕ್ ಕಂಡು ಹಿಡ್ಕೊಂಡಿದ್ದೀವಿ, ವಾಟ್ಸಾಪ್ ಅಂತಿದೆ, ಏನಿಲ್ಲ ನಮ್ಮ ಹತ್ರ ಎಲ್ಲವೂ ಇದೆ. ಅದೆಲ್ಲವೂ ಕೂಡ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ, ಮನಸ್ಸನ್ನು ವಿಕಲ್ಪಗೊಳಿಸ್ತಕ್ಕಂಥ, ಮನಸ್ಸನ್ನು ಉದ್ರೇಕಗೊಳಿಸ್ತಕ್ಕಂಥ ವಿಷಯಗಳಷ್ಟೇ ಹೊರತು. ಒಂದು ಕಾಲ ಇತ್ತು, ಜನ ಬರೀ ಆಹಾರವನ್ನು ಕುರಿತು ಚಿಂತನೆಯನ್ನು ಮಾಡ್ತಾಯಿದ್ರು, ಆಹಾರವನ್ನು ಬಿಟ್ಟು ಬೇರೆ ಏನೂ ಮಾಡ್ತಾನೆ ಇರಲಿಲ್ಲ. ಹೀಗಾಗಿ ಉಪವಾಸವನ್ನು ಕಲಿಸಿದ್ರು. ಇಲ್ಲ ಬಿಡಿ, ಆಹಾರ ಬೇಡ ನಿಮಗೆ. ಇವತ್ತು ಊಟ ಯಾರು ಮಾಡೋದೇ ಇಲ್ಲ. ಮತ್ತೆ ಮೊಬೈಲ್ ಒಂದಿದ್ರೆ ಸಾಕು, ಇಂಟರ್ನೆಟ್ ಒಂದಿದ್ರೆ ಸಾಕು. ಯಾವ ವ್ಯಕ್ತಿ ಯಾವತ್ತು ಮೊಬೈಲ್ ಉಪಯೋಗವನ್ನು ಬಿಡ್ತಾನೋ ಅವತ್ತು ಅವನು ಉಪವಾಸ ಮಾಡಿದ ಹಾಗೆ. ಬಿಟ್ಟು ನೋಡಿ ಎಷ್ಟು ಕಷ್ಟ ಇದೆ ಹೇಳಿ. ನಾವು ಎಷ್ಟು ಅಂದ್ಕೊಂಡಿದ್ದೀವಿ. ಬಟ್ಟೆಯನ್ನು ತೆಗೆದು ಹಾಕೋದ್ರಿಂದ, ಬಟ್ಟೆಯನ್ನು ಹಾಕ್ಕೊಳ್ಳೋದ್ರಿಂದ, ಜಟಿಯನ್ನು ಬಿಡೋದ್ರಿಂದ ಅಥವಾ ಕೂದಲನ್ನು ಕಿತ್ತು ಹಾಕೋದ್ರಿಂದ ಆಂತರಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಘಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಂತರಿಕವಾಗಿರ್ತಕ್ಕಂಥ ಘಟನೆ ಘಟಿಸೋದು ಯಾವಾಗ ಹೇಳಿ? ಮನಸ್ಸಿನ ಪರಿಶುದ್ಧತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಾಗ, ಆಂತರಿಕವಾಗಿ ವ್ಯಕ್ತಿ ಜಾಗೃತನಾದಾಗ. ಅದಕ್ಕೆ ಹೆಸರು ಸಾಧನೆ. ಯಾವಾಗ ವ್ಯಕ್ತಿ ಆಂತರಿಕವಾಗಿ ಮಲಗಿಕೊಳ್ಳುತ್ತಾನೋ, ಯಾವಾಗ ವ್ಯಕ್ತಿ ಅವಿವೇಕಿ ಆಗ್ತಾನೋ, ಯಾವಾಗ ವ್ಯಕ್ತಿ ತನ್ನ ಮೂಲ ಸ್ವಭಾವ, ಮೂಲ ಸ್ವರೂಪವನ್ನು ಮರೆತು ಹೊರಗಡೆ ವಿಷಯ ವಸ್ತುಗಳ ಕಡೆಗೆ ಓಡಾಡ್ಲಿಕ್ಕೆ ಶುರು ಮಾಡ್ತಾನೋ, ಆವಾಗ ಅವನಿಂದ ತಪ್ಪುಗಳು ಘಟಿಸ್ತವೆ, ಆವಾಗ ಅವನು ಜಾರತಾನೆ, ಆವಾಗ ಅವನು ಎಡವುತ್ತಾನೆ. ಯಾವಾಗ ಅವನು ಜಾರ್ದ, ಯಾವಾಗ ಅವನು ಎಡುವುದ ಅವನಿಗೆ ಗೊತ್ತಾಯಿತು, ಪಶ್ಚಾತ್ತಾಪವನ್ನು ಪಡಲಿಕ್ಕೆ ಶುರು ಮಾಡ. ಆಮೇಲೆ ಅವನಿಗೆ ಸಾಧನೆ ಅಂದ್ರೇನು? ಅವನಿಗೆ ಸಾಧನೆ ಅಂತಂದರೆ ಶರೀರದ ದಂಡನೆ ಅಷ್ಟೇ. ಆದ್ದರಿಂದ ಅಧ್ಯಾತ್ಮದ ಈ ಸಾಧನೆ ಅನ್ನುವಂಥದ್ದು ಏನಿದೆ, ಅದು ಆಂತರಿಕ ಶುದ್ಧತೆ, ಮಾನಸಿಕ ಶುದ್ಧತೆ, ಮನಸ್ಸಿನ ಒಂದು ಪ್ರಶಾಂತತೆ. ಯಾವ ವ್ಯಕ್ತಿ ಆಂತರಿಕವಾಗಿ ವಿಕಾಸವನ್ನು ಹೊಂದಿದ್ದಾನೆ, ಆ ವ್ಯಕ್ತಿಯ ಅಂತಃಕರಣ ಶಾಂತವಾಗಬೇಕು. ಮನಸ್ಸಿನ ಪ್ರಶಾಂತತೆಗೆ ಶ್ರವಣ, ಮನಸ್ಸಿನ ಪ್ರಶಾಂತತೆಗೆ ಅಧ್ಯಯನ, ಮನಸ್ಸಿನ ಪ್ರಶಾಂತತೆಗೆ ಚಿಂತನೆ, ಮನಸ್ಸಿನ ಪ್ರಶಾಂತತೆಗೆ ಪೂಜೆ, ಮನಸ್ಸಿನ ಪ್ರಶಾಂತತೆಗಾಗಿ ಜಪ. ಯಾವ ವ್ಯಕ್ತಿ ಈ ತತ್ವವನ್ನು ಅರಿತುಕೊಂಡಿದ್ದಾನೋ, ಹೊರಗಡೆಯ ಯಾವ ವಿಷಯ ವಸ್ತುಗಳು, ಹೊರಗಡೆಯ ಯಾವುದೇ ಘಟನೆಗಳಿಗೆ ಅವನು ತಲೆಯನ್ನು ಹಾಳು ಮಾಡಿಕೊಳ್ಳುತ್ತಿಲ್ಲ. ಯಾಕೆ? ಅವನಿಗೆ ಗೊತ್ತಿದೆ, ನನ್ನ ಮನಸ್ಸಿನ ಪ್ರಶಾಂತತೆಯೇ ನನ್ನ ಜೀವನದ ಆಸ್ತಿ. ಬಹಳ ಸಂತೋಷ. ಕಳೆದ ಒಂದು ತಿಂಗಳು ಶ್ರಾವಣ ಮಾಸದಲ್ಲಿ ಶ್ರವಣವನ್ನು ಮಾಡಬೇಕಂತೆ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಸಾಧ್ಯವಾದಷ್ಟು ಮನಸ್ಸನ್ನು ಅಧ್ಯಾತ್ಮದ ಈ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ
ನಮ್ಮ ಪೂಜ್ಯ ಗುರುದೇವ್ ಕೊಟ್ಟಿರ್ತಕ್ಕಂಥ ಒಂದು ಸಾಧನೆ. ಈ ಮಾರ್ಗದಲ್ಲಿ ಭಾಗವಹಿಸಲಿಕ್ಕೆ ನಮಗೊಂದು ಅವಕಾಶ ಅಷ್ಟೆ, ಬೇರೆ ಏನೇನಿಲ್ಲ. ಯಾರು ಶ್ರವಣವನ್ನು ಮಾಡಿದ್ದೀರಿ, ಯಾರಿಗಾದರೂ ನಮಗೆ ಗುರುದಕ್ಷಿಣೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತಕ್ಕಂತಹ ಭಾವ ಉದಯವಾದರೆ ಸಮರ್ಪಣೆಯನ್ನು ಮಾಡಬಹುದು. ವಿವರಣೆ ನಿಮಗೆ ನಿಮ್ಮ ಮುಂದೆ ಬರುತ್ತೆ, ಖಂಡಿತವಾಗ್ಲೂ ಕೂಡ ಮಾಡಿ. ಇಷ್ಟು ದಿನಗಳ ಕಾಲ ಈ ಒಂದು ವಿಚಾರವನ್ನು ಇಟ್ಕೊಂಡು ಚಿಂತನೆಯನ್ನು ಮಾಡಲಿಕ್ಕೆ ಅವಕಾಶ ಆಗಿದ್ದು ಬಹಳ ವಿಶೇಷ. ಮುಂದೆ ಅವಕಾಶ ಆದಾಗ ಮತ್ತೊಂದಿಷ್ಟು ವಿಷಯಗಳನ್ನು, ವಿಚಾರಗಳನ್ನು ಕುರಿತು ಚಿಂತನೆಯನ್ನು ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.